ಈಗಿನ ದಿನಗಳಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ ಹುಡುಗನ ಶ್ರೀಮಂತಿಕೆ ನೋಡಿ ಮದುವೆ ಮಾಡಿಕೊಟ್ಟ ಹೆಣ್ಣಿನ ಅಪ್ಪ ಅಮ್ಮ ಹೇಳ್ತಾರೆ ಅಂತೆ ತನ್ನ ಮಕ್ಕಳಿಗೆ ಹೆಣ್ಣು ಸಿಗದೆ ಹೋದಾಗ ಮದುವೆ ಮಾಡಲಿಕ್ಕೆ ಹೆಣ್ಣು ಮಕ್ಕಳೇ ಸರಿ ಇಲ್ಲ ಅಂತ ಬೈತಾ ಇರ್ತಾರಂತೆ. ಜುಲೈ 18 ನನ್ನ ಮಗಳ ಬರ್ತ್ಡೇ. ಅವರು ಅಜ್ಜಿ ಊರಲ್ಲಿ ಮಾಡಬೇಕಂತ ಹೇಳ್ತಾ ಇದ್ದಿದ್ದಕ್ಕೆ ಅಲ್ಲೇ ಫ್ರೆಂಡ್ಸ್ ಇವತ್ತು ಅಜ್ಜಿ ಮನೆಗೆ ಹೋಗೋಣ. ಯಾರ ಅಜ್ಜಿ ಮನೆಗೆ ಅಂದರೆ ನನ್ನ ಮಗಳ ಅಜ್ಜಿ ಮನೆಗೆ. ಈ ಮಳೆಗೆಯಲ್ಲಿ ಈಗ ಕಿಕ್ ಹೊಡೆದು ಗಾಡಿನ ಚಾಲು ಮಾಡೋಣ ಬನ್ನಿ. ಈ ಸುಳೂರು ಯಾಕಂಬಿಗೆ ಬಂದೆ. ಯಾಕಂಬಿ ನಂತರ ಈಗ ಬಿಸಿಲು ಕೊಪ್ಪಕ್ಕೆ ತಗೋಣ. ಈಗ ಬಿಸಿಲು ಕೊಪ್ಪನೇ ಕೊಪ್ಪ ಕಡೆ ಹುಬ್ಳಿ, ಆ ಕಡೆ ಹಾನಗಲ್ ಹಾವೇರಿ. ಬಿಸಿಲು ಕೊಪ್ಪದ ನಂತರ ಹುಡಿಯಲ್ ಕೊಪ್ಪ, ಕೊಡಗೇರಿ, ಮೂಡೇಬೈಲ್, ಕಾಳೆಬೈಲ್. ನಂತರ ಮಳಿಗೆಗೆ ಮುಟ್ಟದೆ. ಬರ್ತ್ಡೇನ ಅವ್ರ ಮಾವಂದಿರು ಅದ್ದೂರಿಯಾಗಿ ಮಾಡ್ತಾರೆ. ಬೆಳಿಗ್ಗೆ ಮಕ್ಕಳೆಲ್ಲ ಚಹಾ ಕುಡಿದ ನಂತರ ಅವರು ಆಟ ಆಡ್ತಾರೆ. ಆಟ ಆಡಿಕೊಂಡು ನಂತರ ಹೊಲಕ್ಕೆ ಹೋಗಿ ಬರೋಣ ಬರ್ರಿ ಅಂತ ಕರ್ಕೊಂಡು ಹೋಗ್ತಾರೆ. ಹಳ್ಳಿ ಕಡೆ ದೊಡ್ಡ ಮನೆ, ಆಕಳು, ಎತ್ತುಗಳು, ಚಕಡಿ ಇವೆಲ್ಲ ಇದ್ದಾವೆ. ಎತ್ತುಗಳಿಗೆ ಆಕಳಿಗೆ ದಿನಾಲು ಆಹಾರ ಎಷ್ಟು ಬೇಕು ಅಷ್ಟು ದಿನಾಲು ಕೊಯ್ದು ಎತ್ತುಗಳಿಗೆ ಆಕಳಿಗೆಲ್ಲ ಆಹಾರವನ್ನು ಅಲ್ಲೇ ಮನೇಲಿ ಹಾಕ್ತಾರೆ. ನಂತರ ಹೊಲಕ್ಕೆ ಕರ್ಕೊಂಡು ಹೋಗ್ತಾರೆ. ಹೊಲದ ಕಡೆ ಹೋಗಿ ಬರೋಣ ಅಂತ ಅಲ್ಲಿ ಹೋಗ್ತೇವೆ ನಾವೆಲ್ಲರೂ ನಡ್ಕೊಂಡು. ಈಗ ಗದ್ದೆ ನಾಟಿ ಮಾಡಿದ ನಂತರ ಬೀಜ ಬಿತ್ತದ ನಂತರ ಅಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಮಾತ್ರ ಸಾಧ್ಯ. ಯಾಕಂದರೆ ಗಾಡಿಗಳು, ಬೈಕುಗಳು ಒಳಗಡೆ ಎಲ್ಲ ಹೋಗೋದಿಲ್ಲ. ಅಲ್ಲಿ ಹೋಗಿ ನೋಡ್ತೀವಿ ಎಲ್ಲ ಒಣಗಿಬಿಟ್ಟಿದೆ. ನೆಲ ಎಲ್ಲ ಒಣಗಿ ಬಿರಿ ಬಿಟ್ಟುಬಿಟ್ಟಿದೆ. ಬೇಸಿಗೆ ಕಾಲದಲ್ಲಿ ಫೆಬ್ರವರಿ ಮಾರ್ಚಲ್ಲಿ ಬಿಸಿಲು ಬೀಳುತ್ತೆ ಅಲ್ಲ, ಆ ರೀತಿ ಬಿಸಿಲು. ಮಳೆನೇ ಬಂದಿಲ್ಲ. ಎಲ್ಲ ಕಡೆ ಒಣಗಿರೋದು, ಆಮೇಲೆ ಬಿರುಕು ಬಿಟ್ಟಿರೋ ಭೂಮಿ. ಹೀಗೆ ಒಂದು ವಾರ ಆಯ್ತಂದರೆ ಮಾಡಿರೋ ಕೆಲಸ, ಬೆಳೆದಿರೋ ಭತ್ತಕ್ಕೆ ಮಳೆರಾಯನ ಕೃಪೆ ಇದ್ದರೆ ಬೆಳೀತಾ ಇರುತ್ತೆ, ಇಲ್ಲಾಂದರೆ ಬಹಳ ಕಷ್ಟ. ಈಗಲೇ ಭತ್ತ ಇನ್ನೂ ಚಿಕ್ಕದಿದೆ, ಆವಾಗಲೇ ಒಣಗ್ತಾ ಇದೆ ನೀರಿಲ್ಲದೆ ಇರೋ ಕಾರಣ. ಮೇಲ್ಗಡೆಯಿಂದ ನೋಡಿದ್ರೆ ಹಚ್ಚ ಹಸಿರಾಗಿ ಕಾಣುತ್ತೆ, ದೂರಿಂದ ನೋಡಿದಾಗ. ಹತ್ತಿರ ಹೋಗಿ ನೋಡಿದ್ರೆ ಎಲ್ಲ ಭೂಮಿನೇ ಒಣಗೋಗ್ಬಿಟ್ಟಿದೆ. ಹೊಲವನ್ನೆಲ್ಲ ಸುತ್ತಾಡಿಕೊಂಡು ಎಲ್ಲ ಕಡೆ ನೋಡಿದ್ವಿ. ನಂತರ ಮಣ್ಣನ್ನು, ಭತ್ತವನ್ನು ಬೆಳೆದಿದ್ರಲ್ಲ ಅಲ್ಲಿ ಮಣ್ಣನ್ನು ತೆಗೆದು ನೋಡಿದ್ರೆ ಅದು ಎಲ್ಲ ಒಣಗೋಗ್ಬಿಟ್ಟಿದೆ, ತಂಪಿನ ಅಂಶನೇ ಇಲ್ಲ. ಹಾಗೆ ದೇವ್ರ ಹತ್ರ ಬೇಡ್ಕೊಂಡು ಮಳೆರಾಯ ಇವತ್ತಾದ್ರೂ ಬಾ ಅಂತ ಒಂದು 4-5 ದಿನದಿಂದ ಮಳೆರಾಯನಿಗೆ ಪ್ರಾರ್ಥನೆಯನ್ನು ಮಾಡ್ತಾನೆ ಇದ್ದಾರೆ. ಮತ್ತು ಕೆಲವೊಂದು ಕಡೆ ಜೋರಾಗಿ 2 ವಾರದ ಹಿಂದೆ 3 ವಾರದ ಹಿಂದೆ ಮಳೆ ಬಂದಿದ್ದರಿಂದ ಆ ಬದಿ ಒಡೆದು ಕೊಚ್ಕೊಂಡೋಗಿತ್ತು. ಅಲ್ಲಿ ನಾಟಿ ಮಾಡೋದಕ್ಕೆ ಭತ್ತವನ್ನು ಹಾಕಿಟ್ಟಿರ್ತಾರೆ. ನಂತರ ಅದನ್ನೆಲ್ಲ ನೋಡಿಕೊಂಡು ಪುನಃ ಮನೆಗೆ ಬರ್ತೇವೆ. ಮನೆ ದಾರಿ